ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಆವರಣದ ಮುಂಭಾಗ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆಶೀರ್ವಚನದ ರೂವಾರಿಗಳಾದ ಶ್ರೀ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ, ಬಾಳೆಹೊನ್ನೂರು ಶಾಖಾಮಠ, ತೆಂಡೆಕೆರೆ ದಿಕ್ಸೂಚಿ ಭಾಷಣ, ಮಾನ್ಯ ಶ್ರೀ ರಮೇಶ್ ಜಿ, ಅಖಿಲ ಭಾರತ ಟೋಳಿ ಸದಸ್ಯರು, ಗ್ರಾಮ ವಿಕಾಸ್ ಅಧ್ಯಕ್ಷತೆ ಬೀರನಹಳ್ಳಿ ನಾಗಣ್ಣನವರು. ಕಿಕ್ಕೇರಿ ಈ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಅವರು, ಶ್ರೀ ಮಾತಾ ಪಾರ್ವತಮ್ಮನವರು ಹಾಗೂ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ತದನಂತರ ಮಾನ್ಯ ಶ್ರೀ ರಮೇಶ್ ಜಿ ಅವರು ಇಂದು ಸಮಾಜೋತ್ಸವದ ಬಗ್ಗೆ ರಾಜಕೀಯ ಪಕ್ಷಗಳು ನಮ್ಮ ಹಿಂದೂಗಳನ್ನು ಯಾವ ರೀತಿ ಅವರ ಒಡನಾಟಕ್ಕೆ ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು, ಹಾಗೆ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ರೈತರು ಆದ ನಾಗಣ್ಣನವರು ಜಾನಪದ ಶೈಲಿಯ ಹಾಡಿನ ಮುಖಾಂತರ ಹಿಂದೂಗಳು ಎಲ್ಲ ಜನಾಂಗಕ್ಕೂ ಹಿತ ನುಡಿಗಳನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಬಂಧು ಬಿಗಿನಿಯರು, ಆರಕ್ಷಕ ಠಾಣೆಯವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರುತ್ತಾರೆ. ಕ್ಷಣ ಕ್ಷಣದ ಸುದ್ದಿ ಮಾಹಿತಿಗಾಗಿ ಸಂಪರ್ಕಿಸಿ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್. ರಿಪೋರ್ಟರ್ MLL ಗೌಡ, BM ಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಂತ ಹೇಳಿ ಶ್ರೀಯುತ ತಮ್ಮಣ್ಣಗೌಡರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತಮ್ಮಣ್ಣಗೌಡರು ಅವರ ಪರಿಚಯವನ್ನು ಮಾಡಿಕೊಡ್ಬೇಕು. ನಮಃ. ದಿನಾಂಕ 31/1/2026 ಶನಿವಾರ ಈ ದಿನ ಸುಕ್ಷೇತ್ರ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕಿಕ್ಕೇರಿ ಮತ್ತು ಸುತ್ತಮುತ್ತಲ ಗ್ರಾಮದ ಹಿಂದೂ ಬಾಂಧವರ ಪರವಾಗಿ ವಿಶ್ವ ಹಿಂದೂ ಸಮಾವೇಶದ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ರಮೇಶ್ ಜಿ ಅವರೇ, ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದ ನಾಗಣ್ಣನವರೇ, ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಹಿಂದೂ ಬಾಂಧವರೇ, ತಾಯಂದಿರೇ, ಪತ್ರಿಕಾ ಪ್ರತಿನಿಧಿಗಳವರೇ, ಆರಕ್ಷಕ ಠಾಣೆಯವರೇ, ಈಗಾಗಲೇ ಹಿಂದೂ ಸಮಾಜದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ನೂ ವಿಸ್ತಾರವಾಗಿ ರಮೇಶ್ ಜಿ ಅವರು ಮಾತನಾಡಿದ್ರು. ಸುಮಾರು 150 ವರ್ಷಗಳ ಹತ್ರ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದ್ರು ಭಾಷಣ ಮಾಡಲಿಕ್ಕೆ. ಅಂದರೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಅಲ್ಲಿ ಬೀರ್ಲಿಕ್ಕೆ ಹೋಗ್ತಾರೆ ಸ್ವಾಮಿ ವಿವೇಕಾನಂದರು. ಸುಮಾರು ಅವ್ರು 3-4 ತಿಂಗಳು ಕಾಲ ಕಳಿಬೇಕಾಗ್ತದೆ ಇಲ್ಲಿಂದ ಅಲ್ಲಿಗೆ ಹೋಗಿ. ಅವರು ಒಂದು ದಿನ ರಾತ್ರಿ ಹೊರಗಡೆ ಓಡಾಡಬೇಕಾದ್ರೆ ಅಲ್ಲಿನೊಬ್ಬ ವ್ಯಕ್ತಿ ಬರ್ತಾನೆ. ಸ್ವಾಮೀಜಿ, ಪ್ರಪಂಚದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಅದರಲ್ಲೂ ಅಮೇರಿಕಾ ಅಂತಂದರೆ ಆ ಭಾಗ, ಯುರೋಪ್ ಕಂಟ್ರಿ ಮತ್ತು ಅವೆಲ್ಲ ಹತ್ತಿರದಲ್ಲಿರ್ತಕ್ಕಂಥ ದೇಶ. ಅವ್ರು ನಮ್ಮದೇ ಶ್ರೇಷ್ಠ ಅಂದ್ಕೊಂಡಿದ್ರು ಧರ್ಮನ. ಇಂಥ ಧರ್ಮಗಳಿದ್ದಾವೆ, ನೀವು ದೂರದಿಂದ ಹಿಂದೂ ಧರ್ಮ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಮಾತನಾಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಧರ್ಮದಲ್ಲಿ ಅಂತ ಶ್ರೇಷ್ಠತೆ ಏನಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಸ್ವಾಮೀಜಿಯವರನ್ನು ಕೇಳ್ದ ಅಲ್ಲಿನ ವ್ಯಕ್ತಿ. ಸ್ವಾಮೀಜಿಯವರು ಆ ವ್ಯಕ್ತಿಯನ್ನು ಹತ್ರಕ್ಕೆ ಕರೆದು ಭುಜದ ಮೇಲೆ ಕೈ ಇಟ್ಟು ಮಾತನಾಡ್ತಾರೆ. ಅಲ್ಲಪ್ಪ, ಏನು ಶ್ರೇಷ್ಠತೆ ಇದೆ ಅಂತ ಕೇಳ್ತಾ ಇದೆಯಲ್ಲ, ಜಗತ್ತಿನಲ್ಲಿ ಹೆಣ್ಣನ್ನು ಒಂದು ಅಲಂಕಾರಿಕ ವಸ್ತು, ಸೌಂದರ್ಯದ ವಸ್ತು, ಭೋಗದ ವಸ್ತು ಅಂತ ತಿಳ್ಕೊಂಡಿರ್ತಕ್ಕಂಥ ಹಲವಾರು ದೇಶಗಳಿದ್ದಾವೆ. ಅದರಲ್ಲೂ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಇನ್ನೆಲ್ಲ ಹೆಣ್ಣನ್ನು ಭೋಗಕ್ಕೋಸ್ಕರ ಇರ್ತಕ್ಕಂಥದ್ದು, ಅಲಂಕಾರಕ್ಕೆ ಸೌಂದರ್ಯಕ್ಕೋಸ್ಕರ ಇರ್ತಕ್ಕಂಥದ್ದು ಅಂತ ತಿಳಿದಿರ್ತಕ್ಕಂಥ ದೇಶವೇ ತುಂಬ ಇದೆ. ಭಾಳ ಪ್ರಪಂಚದಲ್ಲಿ ತುಂಬ ದೇಶಗಳು ಈ ಥರನೇ ತಿಳ್ಕೊಂಡಿದ್ದಾವೆ ಹೆಣ್ಣನ್ನು. ಆದರೆ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀಗಳವರೇ, ಹಿರಿಯರಾದ ಶ್ರೀಯುತ ನಾಗಣ್ಣನವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಕಿಕ್ಕೇರಿ ಹೋಬಳಿಯ ಎಲ್ಲ ಹಿಂದೂ ಬಾಂಧವರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸಂಘೇ ಶಕ್ತಿ ಕಲವು ಯುಗೆ ಅಂತ ಒಂದು ಮಾತಿದೆ. ಕಲಿಯುಗದಲ್ಲಿ ಸಂಘಟನೆಯೇ ಶಕ್ತಿ, ಸಂಘವೇ ಶಕ್ತಿ ಅಂತ.
ಹಾಗಾಗಿ ಇವತ್ತು ನಮ್ಮಲ್ಲಿ ತುಂಬಾ ಸಂಘಗಳಿವೆ. ಇಲ್ಲಿ ಮಹಿಳೆಯರ ಸಂಘ, ಆ ಸಂಘ, ಈ ಸಂಘ, ಎಲ್ಲ ವ್ಯವಹಾರಗಳು ಮಾಡುವಂಥ ಸಂಘ, ಹಣ ವ್ಯವಹಾರ ಮಾಡುವುದು, ಸಾಲ ತಗೊಳ್ಳೋದು, ಸಾಲ ಕೊಡೋದು, ತುಂಬಾ ಸಂಘಟನೆಗಳಿವೆ. ಹಾಗಾಗಿ ಜಾತಿಗೊಂದು ಸಂಘಟನೆಗಳು ಇವೆ. ಜಾತಿಗಳ ಒಳ ಜಾತಿಗಳಿಗೂ ಅನೇಕ ಸಂಘಟನೆಗಳಿರ್ಬೋದು. ಆದರೆ ಭಗವಂತ ಆ ಸಂಘಗಳನ್ನ ನೋಡಿ ಸಂಘೇ ಶಕ್ತಿ ಕಲುವಿಗೆ ಅಂತ ಹೇಳಿಲ್ಲ. ಆದರೆ ಇಡೀ ರಾಷ್ಟ್ರವನ್ನ, ಇಡೀ ಹಿಂದೂ ಸಮಾಜವನ್ನ ಸಂಘಟನೆ ಮಾಡಿ ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುವಂತ, ಇಡೀ ದೇಶಕ್ಕೆ ಒಂದು ದಿಕ್ಕನ್ನ ತೋರಿಸುವಂತ ಅಂತಹ ಒಂದು ಸಂಘಟನೆ ಭಾರತದಲ್ಲಿ ಉದಯಿಸುತ್ತೆ ಅಂಥೇಳಿ ಭಗವಂತನೇ ಕರೆಸ್ಕೊಂಡಿದ್ದ ಅಂತೇಳಿ. ಸೊ ಅಂಥ ಒಂದು ಸಂಘಟನೆ 1925ನೇ ಇಸ್ವಿನಲ್ಲಿ ವಿಜಯದಶಮಿಯ ದಿನ, ಅಂದ್ರೆ ಅಧರ್ಮದ ವಿರುದ್ಧ ಧರ್ಮ ವಿಜಯವನ್ನ ಸಾಧಿಸಿದಂತ ಪವಿತ್ರವಾದಂತ ದಿನ ವಿಜಯದಶಮಿ. ಅಂತ ಪವಿತ್ರವಾದ ದಿನದಂದು ಪ್ರಾರಂಭ ಆದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದೊಂದು ಸ್ವಯಂ ಸೇವಾ ಸಂಘಟನೆ. ಇದು ಜಗತ್ತಿನ ಅತಿ ದೊಡ್ಡ ಸಂಘಟನೆ. ಇದನ್ನ ಹೇಳಿದವರು RSS ನವರಲ್ಲ, ಇದನ್ನ ಹೇಳಿದವರು ವಿದೇಶಿ ಯಾವ ಸಮುದಾಯ, ಯಾವ ದೇಶ ಭಾರತದ ಮೇಲೆ 150-200 ವರ್ಷಗಳ ಕಾಲ ತನ್ನ ಆಳ್ವಿಕೆ ನಡೆಸಿದಂತ ಬ್ರಿಟಿಷ್ ಸರ್ಕಾರದ BBC ನ್ಯೂಸ್ ಚಾನೆಲ್ ಅವರು ಹೇಳಿದಂತ ವಿಚಾರ ಇದು. ಇಡೀ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡದಾದ ಸ್ವಯಂ ಸೇವಾ ಸಂಘಟನೆ ಅದು ಯಾವುದಿದೆ ಅಂತ ಹೇಳಿ BBC ಅವರು ನಡೆಸಿದಂತ ಕ್ವಿಜ್ನಲ್ಲಿ ಕೇಳಿದಾಗ, ಕ್ವಿಜ್ ಮಾಸ್ಟರ್ ಕೇಳಿದ ಪ್ರಶ್ನೆಗೆ ಕೊನೆಗೆ ಕ್ವಿಜ್ ಮಾಸ್ಟರೇ ಕೊಟ್ಟಂತ ಉತ್ತರ ಏನದು, ದಟ್ ಈಸ್ RSS ಆಫ್ ಇಂಡಿಯಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಇವತ್ತು. ಅಂತ ಸಂಘಟನೆಯನ್ನ ಭಗವಂತ ಹೇಳಿದ್ದು ಸಂಘೇ ಶಕ್ತಿ ಕಲೌ ಯುಗೆ.